ಗೈಸ್ ಕೀ ಫ್ರೇಮಿಂಗ್ ಬಂದು ಎಲ್ಲ ಎಡಿಟಿಂಗ್ ಆ್ಯಪ್ಸಲ್ಲಿ ಇದ್ದೇ ಇರುತ್ತೆ. ಇದನ್ನ ಯೂಸ್ ಮಾಡದೆ ನೀವು ಒಂದು ಪ್ರೋ ಲೆವೆಲ್ ವಿಡಿಯೋಸ್ನ ಎಡಿಟ್ ಮಾಡ್ತೀರಾ ಅಂದರೆ ನೆಕ್ಸ್ಟ್ ಇಂಪಾಸಿಬಲ್ ಇದೆ. ಇದನ್ನ ಯೂಸ್ ಮಾಡಲೇಬೇಕಾಗುತ್ತೆ ಒಂದು ಪ್ರೋ ಲೆವೆಲ್ ವಿಡಿಯೋಸ್ನ ನೀವು ಎಡಿಟ್ ಮಾಡ್ತೀರಾ. ಹಾಗೆ ನಿಮಗೆ ಕೀ ಫ್ರೇಮಿಂಗ್ ಏನು ಅಂತ ಗೊತ್ತಿಲ್ಲ ಅಂದರೆ ಒಂದು ಸ್ಮಾಲ್ ಎಕ್ಸಾಂಪಲ್ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಲೇಯರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಕೀ ಫ್ರೇಮಿಂಗ್ನ ಆ್ಯಡ್ ಮಾಡ್ತೀನಿ ಆ್ಯಂಡ್ ಹಾಗೆ ಸೇಮ್ ಎಂಡ್ ಪಾಯಿಂಟಲ್ಲಿ ಒಂದು ಕೀ ಫ್ರೇಮಿಂಗ್ನ ಆ್ಯಡ್ ಮಾಡ್ತೀನಿ. ಸೊ ಇನ್ ಬಿಟ್ವೀನ್ ಮಧ್ಯದಲ್ಲಿ ಏನಾದರೂ ಚೇಂಜಸ್ ಮಾಡುವುದನ್ನು ನಾವು ಕೀ ಫ್ರೇಮಿಂಗ್ ಅಂತ ಹೇಳ್ತೇವೆ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಬೇಸಿಕ್ಕಿಂದ ಹಿಡಿದು ಒಂದು ಅಡ್ವಾನ್ಸ್ ಲೆವೆಲ್ ಕೀ ಫ್ರೇಮಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ನೀವು ಕೀ ಫ್ರೇಮಿಂಗ್ನ ಮಾಸ್ಟರ್ ಮಾಡಬೇಕು ಅಂದರೆ ಈ ವಿಡಿಯೋನ ನೀವು ಕಂಪ್ಲೀಟ್ ವಾಚ್ ಮಾಡಿ 100% ಈ ಫೀಚರ್ನ ನೀವು ಮಾಸ್ಟರ್ ಮಾಡ್ತೀರಾ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಾನು ಫಸ್ಟ್ ಆಫ್ ಆಲ್ ನಿಮಗೆ ಟೆಕ್ಸ್ಟ್ ಆ್ಯನಿಮೇಷನ್ ಕೀ ಫ್ರೇಮಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಇದನ್ನು ಮಾಡೋಕ್ಕೆ ನೀವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ಒಂದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ನೀವು ಫಸ್ಟ್ ಆಫ್ ಆಲ್ ಇಂಪೋರ್ಟ್ ಮಾಡಿಕೊಳ್ಳಿ ನಿಮ್ಮ ವಿಡಿಯೋ ಲೇಯರ್ ಮೇಲೆ. ಸೊ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಟೆಕ್ಸ್ಟ್ ಆ್ಯನಿಮೇಷನ್ ಮಾಡೋದಕ್ಕೆ ನಿಮಗೆ ಏನಾದರೂ ಫಸ್ಟ್ ಟೆಕ್ಸ್ಟ್ನ ಇದರಲ್ಲಿ ಇನ್ಸರ್ಟ್ ಮಾಡಿಕೊಳ್ಳಿ, ಲೈಕ್ ಟೆಕ್ಸ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಒಂದು ಎಲಿಗೆಂಟ್ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊತೀನಿ, ಟೆಕ್ನರ್ಡ್ ಅಂತ ಆ್ಯಡ್ ಮಾಡ್ಕೋತೀನಿ ನಾನು. ಸೊ ಸ್ವಲ್ಪ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಳೋದ, ಎಲ್ಲೋ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಸೊ ಸ್ವಲ್ಪ ಸೈಜ್ನ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಸ್ಲೈಟ್ಲಿ ಕೆಳಗಡೆ ಮಾಡಿಕೊಂಡು ಇದು ಸ್ವಲ್ಪ ಲೇಯರ್ನ ಸ್ವಲ್ಪ ಒಂದು 5-6-7 ಸೆಕೆಂಡ್ ಆದರೂ ಮಾಡೋದ. ಸೊ ಸಿಂಪ್ಲಿ ನೀವು ಅದನ್ನ ಅಲ್ಲಿ ಹಿಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಅದೇ ಲೇಟ್ ದೊಡ್ಡದಾಗುತ್ತೆ. ಸೊ ಇದೆಲ್ಲ ಮಾಡಾದ್ಮೇಲೆ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಿಮ್ಮದೇ ವೀಡಿಯೋ ಏನಾದರೂ ವಾಕಿಂಗ್ ವೀಡಿಯೋ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು, ಅಥವಾ ಒಂದು ವಾಕಿಂಗ್ ವೀಡಿಯೋನ ಅಲ್ಲಿಂದ ಇಂಪೋರ್ಟ್ ಮಾಡ್ಕೋತೀನಿ. ಸೊ ಈ ಲೇಯರ್ನ ಕಟ್ ಮಾಡ್ಕೋತೀನಿ, ಸ್ವಲ್ಪ ಒಂದು 7 ಸೆಕೆಂಡ್ ಮಾಡೋದು ಸಾಕು, ದೊಡ್ಡದು ಮಾಡೋದು ಬೇಡ. ಸ್ವಲ್ಪ ಕಟ್ ಮಾಡ್ಕೋತೀನಿ ಈ ವಿಡಿಯೋನ. ಪರ್ಫೆಕ್ಟ್ ಆಗಿದೆ ಇಷ್ಟಿರಲಿ. ಸೊ ಇದನ್ನು ಇಂಪೋರ್ಟ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ಬಂದು ಲೈಕ್ ತುಂಬಾ ವೈಡ್ ಇದೆ, ಸ್ವಲ್ಪ ಕಟ್ ಮಾಡೋದ ಈ ವಿಡಿಯೋನ ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳೋದ. ಎಷ್ಟಿದ್ರೆ ಸಾಕು, ಪರ್ಫೆಕ್ಟ್ ಆಗಿದೆ. ಇಷ್ಟಿದ್ರೆ ಸಾಕು. ಸೊ ಈಗ ಏನು ಮಾಡಬೇಕು ಅಂದರೆ ಲಾಸ್ಟಲ್ಲಿ ನಿಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಬರೋದಿಲ್ಲ, ಚೆಕ್ ಮಾಡ್ಕೊಳ್ಳೋದ ಕರೆಕ್ಟಾಗಿ ಬರ್ತಿದೆಯಾ ಅಂತ. ಓಕೆ, ಸೊ ಈಗ ನಾವು ಎಕ್ಸ್ಪೋರ್ಟ್ ಮಾಡೋದಲ್ಲ, ಅದನ್ನು ನಾವು ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದ. ಫಸ್ಟು ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ್ಯಡ್ ಟು ಲೇಯರ್, ದೆನ್ ಅದನ್ನು ನಾವು ಕ್ರಿಯೇಟ್ ಮಾಡಿದ್ವಲ್ಲ, ಎಕ್ಸ್ಪೋರ್ಟ್ ಮಾಡೋದಲ್ಲ, ಅದನ್ನು ಇಂಪೋರ್ಟ್ ಮಾಡಿಕೊಂಡು ವಿಡಿಯೋ ಲೇಯರ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಝೂಮ್ ಇನ್ ಮಾಡೋದ. ಸೊ ಇಲ್ಲಿ ಸ್ಲೈಸ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ಟರ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಬಂದು ರಿಮೂವ್ ಆಗುತ್ತೆ. ಹಾಗೆ ನೀವು ಇನ್ನೊಂದು ರೀತಿ ಇದನ್ನು ಹೇಗೆ ರಿಮೂವ್ ಮಾಡ್ಬೋದು ಅಂದರೆ ಅಲ್ಲಿ BG ರಿಮೂವ್ ಅಂತ ಇರುತ್ತೆ, ಲೈಕ್ ಬ್ಯಾಕ್ಗ್ರೌಂಡ್ ರಿಮೂವಲ್ ಅಂತ. ಅದ್ರ ಮೇಲೆ ಹೋಗ್ಬಿಟ್ಟು ನೀವು ಇದನ್ನು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದ ಇದನ್ನ. ಓಕೆ, ಕರೆಕ್ಟಾಗಿದೆ. ಸೊ ಇಲ್ಲಿಂದ ಕರೆಕ್ಟ್ ಏನು ವಾಕ್ ಮಾಡ್ಕೊಳಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು. ಸೊ ಈಗ ಕೀ ಫ್ರೇಮಿಂಗ್ ಹೇಗೆ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವು ಈ ಟೆಕ್ಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈ ಕೀ ಫ್ರೇಮಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಇದನ್ನು ಆ್ಯಡ್ ಮಾಡಾದ್ಮೇಲೆ ನೀವು ಲಾಸ್ಟ್ ಆಪ್ಷನಲ್ಲಿ ಬಂದು ಅಲ್ಲಿ ಮಾಸ್ಕಿಂಗ್ ಅಂತ ಆಪ್ಷನ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಈ ಲೇಯರ್ ಮೇಲೆ ಕೀ ಫ್ರೇಮಿಂಗ್ನ ಆ್ಯಡ್ ಮಾಡ್ಕೋಬೇಕು. ಮಾಸ್ಕಿಂಗ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಹಾರಿಜಾಂಟಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೊಟೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು -70 ಮೇಲೆ ತರಬೇಕು. ಅದನ್ನು ಈ ಲೇಯರ್ನ ಬಂದು ನೀವು ಸಿಂಪ್ಲಿ ಡ್ರ್ಯಾಗ್ ಮಾಡಬೇಕು, ಫುಲ್ ಕಂಪ್ಲೀಟ್ ಡ್ರ್ಯಾಗ್ ಮಾಡಬೇಕು. ಸೊ ಈಗ ಏನು ವಾಕ್ ಮಾಡ್ತಾನಲ್ಲ ಕರೆಕ್ಟ್ ಅಲ್ಲಿ ಬಂದು ನೀವು ಎಲ್ಲೆಲ್ಲಿ ಅವನು ವಾಕ್ ಮಾಡ್ತಾನೆ ಆ ಲೇಯರ್ನ ನೀವು ಸಿಂಪ್ಲಿ ಸ್ಲೈಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಕೀ ಫ್ರೇಮ್ ಬಂದು ಆ್ಯಡ್ ಹೋಗ್ತಾ ಇರುತ್ತೆ. ಲೈಕ್ ನಿಮ್ಗೆ ಈಗ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಂದ ಕರೆಕ್ಟ್ ಸ್ಟಾರ್ಟ್ ಮಾಡವ. ಸೊ ಈಗ ವಾಕ್ ಮಾಡ್ತಾನೆ ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ಸ್ಲೈಡ್ ಮಾಡಿ, ಆಟೋಮೆಟಿಕ್ ಆಗಿ ಅದೇ ಕೀ ಫ್ರೇಮಿಂಗ್ ಆ್ಯಡ್ ಆಗ್ತಿದೆ, ನಾವೇನು ಮಾಡ್ತಿಲ್ಲ ನೋಡಿ ಆಟೋಮೆಟಿಕ್ ಆಗಿ ಅದು ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಜಸ್ಟ್ ನೀವು ಡ್ರ್ಯಾಗ್ ಮಾಡಬೇಕು, ಈ ಲೇಯರ್ನ ಹಿಡ್ಕೊಂಡು ಸಿಂಪ್ಲಿ ಡ್ರ್ಯಾಗ್ ಮಾಡಬೇಕಷ್ಟೇ. ಇದನ್ನು ಮಾಡಿದರೆ ಈ ಥರ ಬರುತ್ತೆ. ಸೊ ಈ ಲೇಯರ್ ಮೇಲೆ ನೀವು ಇಟ್ಕೊಂಡು ಡ್ರ್ಯಾಗ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಆಗಿಬಿಡಲಿ ಇದು.
ಸೊ ಕಂಪ್ಲೀಟ್ ಆಯಿತು. ಸೊ ಈಗ ನಿಮಗೆ ರಿಸಲ್ಟ್ ತೋರಿಸ್ತೀನಿ ನೋಡಿ. ಸೊ ಇದನ್ನು ನಾವು ಟೆಕ್ಸ್ಟ್ ಆ್ಯನಿಮೇಷನ್ ಅಂತ ಹೇಳ್ತೀವಿ, ಟೆಕ್ಸ್ಟ್ ಆ್ಯನಿಮೇಷನ್ ಕೀ ಫ್ರೇಮಿಂಗ್ ಅಂತ ಹೇಳ್ತೀವಿ. ಸೊ ಇನ್ನೊಂದ್ಸರಿ ನಿಮಗೆ ಫೈನಲ್ ಔಟ್ಪುಟ್ನ ತೋರಿಸ್ತೀನಿ ನೋಡಿ. ಸೊ ಹಾಗೆ ನೆಕ್ಸ್ಟ್ ಬಂದು ನಿಮಗೆ ಕ್ಯಾರೆಕ್ಟರ್ ಶೇಕಿಂಗ್ ಆ್ಯನಿಮೇಷನ್ ಅಂತ ಹೇಳ್ತೀವಿ ನಾವು. ಸೊ ಇದನ್ನು ಮಾಡೋಕ್ಕೆ ಒಂದು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಪ್ಲೇನ್ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊತೀನಿ. ಒಂದೇ ನಿಮಿಷ. ಇದು ಪರ್ಫೆಕ್ಟ್ ಆಗಿದೆ, ಪೇಪರ್ ಪ್ಲೇನ್ ಬ್ಯಾಕ್ಗ್ರೌಂಡ್. ಓಕೆ, ಸೊ ಈಗ ಒಂದು ಕ್ಯಾರೆಕ್ಟರ್ನ ಆ್ಯಡ್ ಮಾಡ್ಕೊಳ್ಳೋದ. ಸಿಂಪ್ಲಿ ಓವರ್ಲೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಓವರ್ಲೇ ಒಂದು ಈ ಕ್ಯಾರೆಕ್ಟರ್ ನಂದೇ ಒಂದು ಬ್ಯಾಕ್ಗ್ರೌಂಡ್ ರಿಮೂವಲ್ ಫೋಟೋ ಇದೆ. ಸೊ ಇದನ್ನು ಇಂಪೋರ್ಟ್ ಮಾಡಿಕೊಂಡೆ. ಸೊ ಇದನ್ನು ಶೇಕ್ ಆಗೋ ರೀತಿ ಆ್ಯನಿಮೇಷನ್ ಹೇಗೆ ಮಾಡಬೇಕು ಅಂದರೆ ಅದು ಕೂಡ ನೀವು ಕೀ ಫ್ರೇಮಿಂಗಿಂದ ಮಾಡ್ಬೋದು. ಸೊ ಇದನ್ನು ಮಾಡೋಕ್ಕೆ ಈ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಕೀ ಫ್ರೇಮಿಂಗ್ ಆ್ಯಡ್ ಮಾಡಬೇಕು. ಆ್ಯಂಡ್ ಹಾಗೆ ಎಂಡ್ ಪಾಯಿಂಟಲ್ಲಿ ಹೋಗ್ಬಿಟ್ಟು ನೀವು ಸ್ವಲ್ಪ ಆ ಫೋಟೋನ ಸ್ವಲ್ಪ ಡ್ರ್ಯಾಗ್ ಕೆಳಗಡೆ ಡೌನ್ ಮಾಡಿಬಿಟ್ಟು ಕೀ ಫ್ರೇಮಿಂಗ್ನ ಆ್ಯಡ್ ಮಾಡಿ. ಸೊ ಇದಾದಮೇಲೆ ಸ್ಟಾರ್ಟಿಂಗ್ ಕೀ ಫ್ರೇಮಿಂಗ್ ಮೇಲೆ ಬಂದ್ಬಿಟ್ಟು ನೀವು ಅಲ್ಲಿ ಕೀ ಫ್ರೇಮಿಂಗ್ ಪಕ್ಕ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಬೌನ್ಸ್ 3 ಅಂತ ಆಪ್ಷನ್ ಬರುತ್ತೆ, ಅದನ್ನು ಅಪ್ಲೈ ಮಾಡಿ. ಸೊ ಫೈನಲ್ ಔಟ್ಪುಟ್ ನೋಡ್ಬೋದು, ಈ ಥರ ಔಟ್ಪುಟ್ ಬರುತ್ತೆ. ಸೊ ನೋಡ್ಬೋದು ಆ ಶೇಕಿಂಗ್ ಆ್ಯನಿಮೇಷನ್ ಯಾವ ಥರ ಬರ್ತಾ ಇದೆ ಅಂತ. ಸೊ ಇದನ್ನು ಹೀಗೆ ಮಾಡ್ತೀವಿ. ಸೊ ಹಾಗೆ ನೆಕ್ಸ್ಟ್ ಕೀ ಫ್ರೇಮಿಂಗ್ ಬಂದು ಕ್ಯಾರೆಕ್ಟರ್ನ ಟ್ರ್ಯಾಕಿಂಗ್ ಕೀ ಫ್ರೇಮಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ವಾಕಿಂಗ್ ಫುಟೇಜ್ ಇಂಪೋರ್ಟ್ ಮಾಡ್ಕೊಳ್ಳೋದ ಫಸ್ಟ್ ಆಫ್ ಆಲ್. ಸೊ ಇಲ್ಲಿ ಕ್ಯಾರೆಕ್ಟರ್ ಹೇಗೆ ವಾಕ್ ಮಾಡ್ತಾನೆ ನಿಮಗೆ ಒಂದು ರೌಂಡ್ ಸರ್ಕಲಲ್ಲಿ ಹೇಗೆ ಅದನ್ನು ಟ್ರ್ಯಾಕ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಫಾಸ್ಟ್ ಮಾಡೋದ, ತುಂಬ ಸ್ಲೋ ಆಗಿ ವಾಕ್ ಮಾಡ್ತಾವೆ ನಾನು. ಸೊ ಒಂದು ಫೇಸ್ ಮಾತ್ರ ರೌಂಡ್ ಸರ್ಕಲಲ್ಲಿ ಹೇಗೆ ಟ್ರ್ಯಾಕ್ ಮಾಡಬೇಕು ಅಂತ ಈಗ ತೋರಿಸ್ತೀನಿ. ಸೊ ಇದಾದಮೇಲೆ ಸ್ಟಿಕ್ಕರ್ಸಿಂದ ಒಂದು ರೌಂಡ್ ಕಲರ್ ಸರ್ಕಲ್ನ ಆ್ಯಡ್ ಮಾಡ್ಕೊಳ್ಳೋದ. ಇಲ್ಲ ಸ್ಟಿಕ್ಕರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೌಂಡ್ ಸರ್ಕಲ್ ಅಂತ ಸರ್ಚ್ ಮಾಡಿ ನಿಮಗೆ ಎಲ್ಲ ಅಲ್ಲೇ ಸಿಗ್ಬಿಡುತ್ತಾ. ಇಲ್ಲ ಇದೆ. ಸೊ ರೌಂಡ್ ಇದೆಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳೋದ. ಓಕೆ, 2 ಸರಿ ಬಂತು, ಒಂದು ರಿಮೂವ್ ಮಾಡೋದ. ಸೊ ಈ ಸರ್ಕಲ್ ಬಂದು ಫಸ್ಟ್ ಆಫ್ ಆಲ್ ನೀವು ಈ ವಿಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟ್ ಎಷ್ಟಿದೆ ಅಷ್ಟಕ್ಕೇನ ಅದನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಈ ಲಾಸ್ಟಲ್ಲಿರೋ ಪಾರ್ಟು ಕ್ಯಾಪ್ ಕಟ್ದದ್ದು ಬರೋದು, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿಬಿಡಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಆ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟ್ ಅವ್ನ ಫೇಸ್ ಮೇಲೆ ಆ ಸರ್ಕಲ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ನೀವು ಕೀ ಫ್ರೇಮಿಂಗ್ನ ಆ್ಯಡ್ ಮಾಡಿ, ಟ್ಯಾಪ್ ಮಾಡಿ. ಸೊ ಈಗ ಏನು ಮಾಡಬೇಕು ಅಂದರೆ ಅವನು ವಾಕ್ ಮಾಡ್ತಾ ಇರ್ತಾನಲ್ಲ ಅಲ್ಲಲ್ಲಿ ಆ ಸರ್ಕಲ್ನ ನೀವು ಡ್ರ್ಯಾಗ್ ಮಾಡಿದ್ರೆ ಅದು ಸಾಕು, ಆಟೋಮೆಟಿಕ್ ಕೀ ಫ್ರೇಮಿಂಗ್ ಆ್ಯಡ್ ಹೋಗ್ತಾ ಇರುತ್ತೆ. ಸೊ ನೋಡಿ ಈ ಥರ ಅದೇ ಆಟೋಮೆಟಿಕ್ ಆ್ಯಡ್ ಹೋಗ್ತಾ ಇದೆ ನೋಡಿ. ಜಸ್ಟ್ ಅವನು ವಾಕ್ ಮಾಡ್ತಾನೆ, ಆ ಸರ್ಕಲ್ನ ಡ್ರ್ಯಾಗ್ ಮಾಡಿ ಅವ್ನ ಫೇಸ್ ಮೇಲೆ ತರ್ತಾ ಇದ್ದೀನಿ ಅಷ್ಟೇ. ಆ ಕೀ ಫ್ರೇಮಿಂಗ್ ಆಟೋಮೆಟಿಕ್ ಆಗಿ ಅದೇ ಆ್ಯಡ್ ಹೋಗ್ತಾ ಇರುತ್ತೆ. ಸೊ ನಿಮಗೆ ಫೈನಲ್ ಔಟ್ಪುಟ್ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ಇದು ಕಂಪ್ಲೀಟ್ ಆದಮೇಲೆ ಸೊ ನೋಡ್ಬೋದು ಫೈನಲ್ ಔಟ್ಪುಟ್ ಬಂದು ಈ ಥರ ಬರುತ್ತೆ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ, ಅದು ಕರೆಕ್ಟಾಗಿ ಬಂದಿಲ್ಲ. ಓಕೆ, ಸೊ ಫೈನಲ್ ಔಟ್ಪುಟ್ ಬಂದು ನಿಮಗೆ ಟ್ರ್ಯಾಕಿಂಗ್ ಕೀ ಫ್ರೇಮಿಂಗ್ ಬಂದು ಈ ಥರ ಬರುತ್ತೆ. ಈ ಥರ ಇದೆ ಫೈನಲ್ ಔಟ್ಪುಟ್. ಸೊ ಇದನ್ನು ಹೀಗೆ ಮಾಡಬೇಕು. ಸೊ ಬೇಸಿಕ್ ಕೀ ಫ್ರೇಮಿಂಗ್ಸ್ ಎಲ್ಲ ಈಗ ಆಯಿತು. ಸೊ ಈಗ ನಿಮಗೆ ಅಡ್ವಾನ್ಸ್ ಕೀ ಫ್ರೇಮಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ನಿಮಗೆ ಅಡ್ವಾನ್ಸ್ ಕೀ ಫ್ರೇಮಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಬಾಕ್ಸ್ ಆ್ಯನಿಮೇಷನ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಲೇಯರ್ ಮೇಲೆ ನೀವು ಒಂದು ಟೇಬಲ್ ಮತ್ತು ಬಾಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಆ್ಯಡ್ ಮಾಡಿದ್ಮೇಲೆ ಈ ಬಾಕ್ಸಿಂದ ಏನಾದರೂ ಫೋಟೋಸ್ ಅಥವಾ ಫ್ರೂಟ್ಸ್ ಏನಾದರೂ ಲೈಕ್ ಬಾಕ್ಸಿಂದ ಈಚೆ ಬಂದು ಸೈಡ್ಗೆ ಬರ್ತಿರೋದು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಹತ್ರ ಫ್ರೂಟ್ಸ್ದು ಎಲ್ಲ ಇಲ್ಲ, ನಂದು ಥಂಬ್ನೇಲ್ ಸೈಡ್ ಮಾಡಿದ್ನಲ್ಲ ಅದನ್ನ ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ.
ಸೊ ಈ ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೊಂಡು, ಸೊ ಈ ಥಂಬ್ನೇಲ್ ಬಂದು ಡೈರೆಕ್ಟ್ ಮುಂದೆನೇ ಬ್ಯಾಕ್ಗ್ರೌಂಡಲ್ಲಿ ಬಂದುಬಿಡ್ತಿದೆ. ಸೊ ಅದನ್ನು ಫಸ್ಟ್ ನೀವು ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಆ ಥಂಬ್ನೇಲ್ ಬಂದು ಫಸ್ಟ್ಗೆ ತಂದರೆ ಆ ಲೇಯರ್ ಮುಂದೆ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಈ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಸೈಜ್ನ ಚಿಕ್ಕದು ಮಾಡ್ಕೊಳ್ಳೋದ. ಚಿಕ್ಕದು ಮಾಡಾದ್ಮೇಲೆ ಏನು ಮಾಡಬೇಕು ಅಂದರೆ ಆ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಕರೆಕ್ಟ್ ಎಕ್ಸಾಕ್ಟ್ ಒಳಗಡೆ ಇರೋ ಥರ ಅದು ಫ್ರಂಟಲ್ಲಿ ಇಟ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ ಸೈಜ್ನ ಅಡ್ಜಸ್ಟ್ ಮಾಡಿಕೊಂಡು. ಸೊ ಈಗ ಏನು ಮಾಡಬೇಕು ಅಂದರೆ ಈ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಬೇಕು. ತೋರಿಸ್ತೀನಿ ನೋಡಿ ನಿಮಗೆ. ಸೆಲೆಕ್ಟ್ ಮಾಡಿಕೊಂಡೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಬೇಕು. ಸೊ ಈಗ ಸ್ವಲ್ಪ ಡ್ರ್ಯಾಗ್ ಮಾಡಿಬಿಟ್ಟು ಈ ಲೇಯರ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಈಚೆ ಬರೋ ಥರ ಔಟ್ಸೈಡಲ್ಲಿ ಸ್ವಲ್ಪ ಮೇಲ್ಗಡೆ ತೊಗೊಂಡು ಹೋಗಬೇಕು. ನೋಡಿ ಅಲ್ಲಿ ಕೀ ಫ್ರೇಮ್ ಆಟೋಮೆಟಿಕ್ಕಾಗಿ ಆ್ಯಡ್ ಆಯಿತು. ಸೊ ಈಗ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದು ನೀವು ನೋಡಿದ್ರೆ ನೋಡಿ ಆ ಫೋಟೋ ಬಂದು ಆ ಥಂಬ್ನೇಲ್ ಬಂದು ಆಟೋಮೆಟಿಕ್ಕಾಗಿ ಮೇಲ್ಗಡೆ ಹೋಗ್ತದೆ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಕೀ ಫ್ರೇಮ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಲೈಕ್ ಮಾಸ್ಕಿಂಗ್ ಮೇಲೆ ಹೋಗ್ಬಿಟ್ಟು ಹಾರಿಜಾಂಟಲ್ನ ಸೆಲೆಕ್ಟ್ ಮಾಡಿ. ಹಾರಿಜಾಂಟಲ್ನ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಲೇಯರ್ ಬರುತ್ತೆ. ಅದನ್ನ ಡ್ರ್ಯಾಗ್ ಮಾಡಿ, ಸಿಂಪ್ಲಿ ಮೇಲ್ಗಡೆಗೆ ಡ್ರ್ಯಾಗ್ ಮಾಡಿ. ಸೊ ಡ್ರ್ಯಾಗ್ ಮಾಡಾದ್ಮೇಲೆ ನಿಮಗೆ ಮೇಲ್ಗಡೆಗೆ ನೀವು ಡ್ರ್ಯಾಗ್ ಮಾಡಿ. ಸೊ ಡ್ರ್ಯಾಗ್ ಮಾಡಿದ್ಮೇಲೆ ಆ ವಿಡಿಯೋನ ಸ್ವಲ್ಪ ಪ್ಲೇ ಮಾಡಿ. ಆ ಲೇಯರ್ ಬಂದು ಮೇಲ್ಗಡೆ ಹೋಗ್ತಾ ಇರುತ್ತೆ, ಅದನ್ನು ನೀವು ಕೆಳಗಡೆಗೆ ಮಾಡಿ. ಸೊ ನೋಡಿ ಸ್ವಲ್ಪ ಪ್ಲೇ ಮಾಡ್ತೀನಿ, ಮೇಲ್ಗಡೆ ಹೋಗುತ್ತೆ. ತಿರ್ಗಾ ಕೆಳಗಡೆಗೆ ಮಾಡಿ. ಅದನ್ನು ತಿರ್ಗಾ ಸ್ವಲ್ಪ ಪ್ಲೇ ಮಾಡಿ. ಆಟೋಮೆಟಿಕ್ಕಾಗಿ ನೋಡ್ಬೋದು ಅಲ್ಲಿ ಕೀ ಫ್ರೇಮಿಂಗ್ ಆ್ಯಡ್ ಹೋಗ್ತಾ ಇದೆ. ಸೊ ಕಂಪ್ಲೀಟ್ ಈಚೆ ಬರೋ ಥರ ಆಯಿತು. ಓಕೆ ನೋಡೋದಾ? ಒಂದು ಸ್ವಲ್ಪ ಪ್ಲೇ ಮಾಡಿಬಿಟ್ಟು ಓಕೆ ಕಂಪ್ಲೀಟ್ ಈಚೆ ಬಂದಿದೆ. ಸೊ ಈಗ ನೋಡೋದು ಅದು ಯಾವ ಥರ ಔಟ್ಪುಟ್ ಬಂದಿದೆ ಅಂತ. ಲೈಕ್ ಪ್ಲೇ ಮಾಡಿ ನೋಡಿ, ಅದು ಬಾಕ್ಸ್ ಒಳಗಡೆಯಿಂದ ಈಚೆ ಬರೋ ಥರ ಕೀ ಫ್ರೇಮಿಂಗ್ ಸೆಟ್ ಆಗಿದೆ. ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದೇ ರೀತಿ ಸ್ವಲ್ಪ ಮಲ್ಟಿಪಲ್ ಇಮೇಜಸ್ನ ಈಗ ಇಂಪೋರ್ಟ್ ಮಾಡಿರ್ತೀನಿ. ಮಲ್ಟಿಪಲ್ ಥಂಬ್ನೇಲ್ಸ್ ಇದೆ ನಂತರ ಎಡಿಟ್ ಮಾಡಿರೋದು, ಅದನ್ನ ಇಂಪೋರ್ಟ್ ಮಾಡಿ ತೋರಿಸ್ತೀನಿ. ಸೊ ಈಗ ಈ ಬಾಕ್ಸ್ ಈಚೆ ಬಂದು ಸೈಡಲ್ಲಿ ಬರೋ ಥರ ನಾವು ಕೀ ಫ್ರೇಮಿಂಗ್ನ ಆ್ಯಡ್ ಮಾಡಬೇಕು. ಸೊ ಈಗ ಬಾಕ್ಸಿಂದ ಈಚೆ ಬಂದಾದ್ಮೇಲೆ ಅದನ್ನು ಸೈಡಿಗೆ ತಗೊಬನ್ನಿ. ಅಲ್ಲಿ ಆಟೋಮೆಟಿಕ್ಕಾಗಿ ಒಂದು ಕೀ ಫ್ರೇಮಿಂಗ್ ಆ್ಯಡ್ ಆಗುತ್ತೆ. ಸೊ ನೋಡ್ಬೋದು ಸೈಡಿಗೆ ತಗೊಂಬಂದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಕೀ ಫ್ರೇಮಿಂಗ್ ಒಂದು ಆ್ಯಡ್ ಆಯಿತು. ಸೊ ಈಗ ಮಲ್ಟಿಪಲ್ ಇಮೇಜಸ್ ಲೈಕ್ ಬಾಕ್ಸಿಂದ ಈಚೆ ಬಂದು ಸೈಡಿಗೆ ಹೋಗ್ತಿರೋದು ಆ ಥರ ಮಾಡುತ್ತಾ. ಸೊ ಅದನ್ನು ಮಾಡೋಕ್ಕೆ ಏನು ಮಾಡಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಡೂಪ್ಲಿಕೇಟ್ ಮೇಲೆ ಟ್ಯಾಪ್ ಮಾಡಿ. ಸೇಮ್ ಲೇಯರ್ ಬಂದು ಡೂಪ್ಲಿಕೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದ. ನೋಡಿ ಸೆಕೆಂಡ್ ಲೇಯರ್ ಬಂದು ಬ್ಯಾಕ್ಗ್ರೌಂಡಲ್ಲಿ ಬಂತು. ಸೊ ಇದನ್ನು ಮಾಡೋಕ್ಕೆ ನೀವು ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಸ್ಟಲ್ಲಿ ಬಂದಿದೆ, ಆ ಲೇಯರ್ನ ಫಸ್ಟಿಗೆ ಡ್ರ್ಯಾಗ್ ಮಾಡಿ. ಅದು ಬ್ಯಾಕ್ಗ್ರೌಂಡ್ ಮೇಲೆ ಬಂತು. ಸಿಮಿಲರ್ಲಿ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಫಸ್ಟಿಗೆ ಡ್ರ್ಯಾಗ್ ಮಾಡಿ. ಸೊ ಮುಂದ್ಗಡೆಗೆ ಬಂತು. ಸೊ ಈ ಥರ ನೀವು ಮಾಡಿಕೊಂಡ್ರೆ ಇನ್ನೊಂದು ಲೇಯರ್ನ ಬೇಸಿಕ್ಕಿಂದ ಕೀ ಫ್ರೇಮಿಂಗ್ ಮಾಡಬೇಕು ಅಂತ ಏನಿಲ್ಲ, ಸೇಮ್ ಕೀ ಫ್ರೇಮಿಂಗ್ನೇ ಆ್ಯಡ್ ಆಗಿರುತ್ತೆ. ಸೊ ಅದನ್ನು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸೆಕೆಂಡ್ ಲೇಯರಿಗೆ ಅದ್ರ ಮೇಲೇ ಬಂತು. ಆ ಫೋಟೋನ ನಾನು ಸೆಲೆಕ್ಟ್ ಮಾಡಿಕೊಂಡು ಲೈಕ್ ಅದನ್ನು ಮಾಡೋಕ್ಕೆ ಏನು ಮಾಡಬೇಕು ಅಂದರೆ ನೀವು ಕೆಳಗಡೆ, ಸೊ ಈಗ ಮೇಲ್ಗಡೆ ಬಂದಿದೆಯಲ್ಲ, ಇದನ್ನು ಮಾಡೋಕ್ಕೆ ನೀವು ಥರ್ಡ್ ಕೀ ಫ್ರೇಮಿಂಗ್ ಲೇಯರ್ ಮೇಲೆ ಬಂದ್ಬಿಟ್ಟು ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆಗೆ ಡ್ರ್ಯಾಗ್ ಮಾಡಿ. ಸೊ ಸಿಮಿಲರ್ಲಿ ಅದನ್ನು ಮಾಡಿದ್ಮೇಲೆ ಆ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ರೀಪ್ಲೇಸ್ ಆಪ್ಷನ್ ಇರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಈಗ ಬೇರೆ ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ ರೀಪ್ಲೇಸ್ ಆಯಿತು. ಸೊ ಇದನ್ನ ನಾವು ಮೊದಲಿಂದ ಕೀ ಫ್ರೇಮಿಂಗ್ ಮಾಡಬೇಕು ಅಂತ ಇಲ್ಲ, ಆಟೋಮೆಟಿಕ್ ಎಲ್ಲ ಆಗಿದೆ, ಜಸ್ಟ್ ನಾವು ರೀಪ್ಲೇಸ್ ಮಾಡಿದ್ದೀವಿ ಆ ಫೋಟೋಯಿಂದ. ಸೊ ಇದನ್ನು ನಾನು ಡೂಪ್ಲಿಕೇಟ್ ಮಾಡ್ಕೊಂಡಿದ್ದೀನಿ. ತಿರ್ಗಾ ಅದು ಬ್ಯಾಕ್ಗ್ರೌಂಡಿಂದ ಬರ್ತಾ ಇದೆ. ಸೊ ನಾರ್ಮಲ್ ಸೆಲೆಕ್ಟ್ ಮಾಡಿಕೊಂಡು ನೀವು ಲೈಕ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಫಸ್ಟಿಗೆ ಇದು ಮಾಡಿ. ಲೇಯರ್ ಇಲ್ಲಿದೆ. ಸೊ ಸೆಕೆಂಡ್ ಆಪ್ಷನ್ ಐ ಥಿಂಕ್ ಅದು ಕೂಡ ಹಂಗೆ ಬಂದಿದೆ. ಸೊ ಅದ್ರ ಮೇಲೆ ಬರ್ತಿದೆ ನೋಡಿ. ಥರ್ಡ್ ಕೀ ಫ್ರೇಮಿಂಗ್ ಮೇಲೆ ಹೋಗ್ಬಿಟ್ಟು ಆ ಥರ್ಡ್ ಕೀ ಫ್ರೇಮಿಂಗ್ ಮೇಲೆ ಹೋಗ್ಬಿಟ್ಟು ನೀವು ಸ್ವಲ್ಪ ಡ್ರ್ಯಾಗ್ ಮಾಡಿ. ಓಕೆ ಕರೆಕ್ಟಾಗಿ ಬಂದಿದೆ. ಸೊ ಅದನ್ನು ರೀಪ್ಲೇಸ್ ಮಾಡೋದು ಆಯಿತಾ. ಬೇರೆ ಫೋಟೋ ಯಾವುದಿದೆ, ಐ ಥಿಂಕ್ ಒಂದು ಕ್ಯಾಪ್ ಕಟ್ದು ಮಾಡಿದ್ದೆ, ನಿಮಿಷ. ಓಕೆ ಇದನ್ನು ಆ್ಯಡ್ ಮಾಡೋದಾ. ಸೊ ಇದೆಲ್ಲ ಕಟ್ ಮಾಡ್ಕೊಳ್ಳೋದ. ಫಸ್ಟ್ ಆಫ್ ಆಲ್ ಕರೆಕ್ಟ್ ಲೇಯರ್ಗೆ ಕಟ್ ಮಾಡ್ಕೊಳ್ಳೋದ.
ಸೊ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಫೈನಲ್ ರಿಸಲ್ಟ್ ನಿಮಗೆ ತೋರಿಸ್ತೀನಿ ನೋಡಿ. ಐ ಥಿಂಕ್ ಅದು ಬ್ಯಾಕ್ಗ್ರೌಂಡಿಂದ ಬರ್ತಿದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಲೇಯರ್ಸ್ ಮೇಲೆ ಬಂದು ಐ ಥಿಂಕ್ ನೋಡಿ ಸೆಕೆಂಡ್ ಆಪ್ಷನಲ್ಲಿದೆ. ಸೊ ಇದನ್ನು ನೀವು ಫಸ್ಟಿಗೆ ತೊಗೊಬನ್ನಿ, ಫಸ್ಟ್ ಲೇಯರಿಗೆ. ಸೊ ಈಗ ನೋಡಿ, ಓಕೆ ಫೈನಲ್ ಔಟ್ಪುಟ್ ನೋಡಿ. ಸೊ ಕರೆಕ್ಟಾಗಿ ಅದು ಬಾಕ್ಸ್ ಒಳಗಡೆಯಿಂದ ಸೈಡ್ಗೆ ಬರೋ ರೀತಿ ಮಾಡಿದೆ. ಸೊ ಇದನ್ನು ನಾವು ಬಾಕ್ಸ್ ಆ್ಯನಿಮೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಮಲ್ಟಿಪಲ್ ಆಬ್ಜೆಕ್ಟ್ಸ್ನ ಇಂಪೋರ್ಟ್ ಮಾಡಿಕೊಂಡು ಹೇಗೆ ಕೀ ಫ್ರೇಮಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಸೊ ಒಂದು ಪ್ಲೇನ್ ಬ್ಯಾಕ್ಗ್ರೌಂಡ್ನ ಫಸ್ಟ್ ಆಫ್ ಆಲ್ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಕ್ಯಾರೆಕ್ಟರ್ನ ಇಂಪೋರ್ಟ್ ಮಾಡ್ಕೊಡ್ತೀನಿ. ಸೊ ಇದನ್ನು ಏನು ಮಾಡೋದಾದರೆ ಸ್ವಲ್ಪ ಏನಾದರೂ ಕ್ರಿಯೇಟಿವಿಟಿಯಿಂದ ಮಾಡ್ತೀನಿ, ನಾನೇನಾದರೂ ಮಾಡ್ತೀನಿ. ಓಕೆ, ಇದನ್ನು ಅಡ್ಜಸ್ಟ್ ಮಾಡಿಕೊಂಡೆ. ಈ ಫೋಟೋನ ಫಸ್ಟ್ ಏನು ಮಾಡೋದಾದರೆ ಬ್ಯಾಕ್ಗ್ರೌಂಡ್ನ ಸ್ವಲ್ಪ ಝೂಮ್ ಮಾಡಿಕೊಂಡು ಅಲ್ಲಿ ಒಂದು ಕೀ ಫ್ರೇಮಿಂಗ್ನ ಆ್ಯಡ್ ಮಾಡ್ಕೊಳ್ಳೋದ. ಸೊ ನನ್ನ ಫೋಟೋನ ಏನು ಮಾಡೋದ ಅಂದರೆ ಈಗ ನನ್ನ ಫೋಟೋನ ಲೈಕ್ ಫ್ರೇಮಿಂದನೇ ಈಚೆಗೆ ಹಾಕೋದ. ಫ್ರೇಮಿಂದನೇ ಈಚೆ ಹಾಕ್ಬಿಟ್ಟು ಅಲ್ಲಿ ಒಂದು ಕೀ ಫ್ರೇಮಿಂಗ್ನ ಆ್ಯಡ್ ಮಾಡೋದ. ಸ್ವಲ್ಪ ಮುಂದ್ಗಡೆ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಕೀ ಫ್ರೇಮಿಂಗ್ನ ಆ್ಯಡ್ ಮಾಡೋದ. ಸ್ವಲ್ಪ ಅದನ್ನ ಡ್ರ್ಯಾಗ್ ಮಾಡೋದ, ಆ್ಯಡ್ ಮಾಡಿಬಿಟ್ಟು ಕೀ ಫ್ರೇಮಿಂಗ್ನ. ಸೊ ಈಗ ನನ್ನ ಫೋಟೋ ಮೇಲೆ ಬಂದ್ಬಿಟ್ಟು ನನ್ನ ಫೋಟೋ ಬಂದ್ಬಿಟ್ಟು ಈಗ ಕರೆಕ್ಟ್ ಫ್ರೇಮ್ ಒಳಗಡೆ ತಗೊಬರೋದ ನೋಡಿ. ಆಟೋಮೆಟಿಕ್ಕಾಗಿ ಅಲ್ಲಿ ಕೀ ಫ್ರೇಮಿಂಗ್ ಆ್ಯಡ್ ಆಯಿತು. ಸೊ ಇನ್ ಬಿಟ್ವೀನ್ ಈ ಎರಡು ಕೀ ಫ್ರೇಮಿಂಗ್ ಮಧ್ಯದಲ್ಲಿ ಬಂದ್ಬಿಟ್ಟು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಏಸ್ ಔಟ್ ಅಂತ ಇರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಸಿಮಿಲರ್ಲಿ ಈ ಲೇಯರ್ ಮೇಲೆ ಕೂಡ ಈ ಇನ್ ಬಿಟ್ವೀನ್ ಬಂದ್ಬಿಟ್ಟು ಏಸ್ ಔಟ್ ಫೀಚರ್, ಈ ಏಸ್ ಔಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಆಪ್ಷನ್ ಏನು ಮಾಡುತ್ತೆ ಅಂದರೆ ಆ ಕೀ ಫ್ರೇಮಿಂಗ್ನ ಸ್ವಲ್ಪ ಸ್ಮೂತ್ ಮಾಡುತ್ತೆ. ನೋಡ್ಬೋದು ಫೈನಲ್ ಔಟ್ಪುಟ್ಟು. ನೋಡಿ ಈ ಥರ ಬರುತ್ತೆ. ಸೊ ಈಗ ಏನು ಮಾಡೋದ ಅಂದರೆ ಇನ್ನೊಂದೇನಾದರೂ ಆಬ್ಜೆಕ್ಟ್ನ ಆ್ಯಡ್ ಮಾಡೋದ. ಲೈಕ್ ನನ್ನ ಆಬ್ಜೆಕ್ಟ್ ಸ್ವಲ್ಪ ಸ್ಮಾಲ್ ಆಗಿ ಬೇರೆ ಆಬ್ಜೆಕ್ಟ್ ಲೈಕ್ ಈ ಥರ ಬಿಗ್ ಆಗ್ತಿರೋದು ಆ ಥರ ಮಾಡೋದ. ಲೈಕ್ ಯೂಟ್ಯೂಬ್ದೇ ಒಂದು ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಕೊಳ್ಳೋದ. ಓಕೆ, ಇದನ್ನು ಸ್ವಲ್ಪ ದೊಡ್ಡ ಮಾಡಿಕೊಂಡು ಈ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋದ. ಓಕೆ ನೋಡಿ, ರಿಮೂವ್ BG ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ರಿಮೂವ್ ಮಾಡೋದು ಬ್ಯಾಕ್ಗ್ರೌಂಡು. ಸೊ ಇದನ್ನು ಹೆಂಗೆ ಮಾಡೋದು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದ ವಿಡಿಯೋಗೆ. ಸೊ ಯೂಟ್ಯೂಬ್ ಲೇಯರ್ನ ಸ್ವಲ್ಪ ಫ್ರೇಮಿಂದ ಈಚೆ ಮಾಡಿಬಿಟ್ಟು ಅಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡೋದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಓಕೆನಾ, ಒಂದು ನಿಮಿಷ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಕೀ ಫ್ರೇಮಿಂಗ್ನ ಆ್ಯಡ್ ಮಾಡಿಕೊಂಡೆ. ಸೊ ಈಗ ಏನು ಮಾಡೋದ ಅಂದರೆ ಸ್ವಲ್ಪ ಸ್ಲೈಡ್ ಮಾಡಿಬಿಟ್ಟು ಇನ್ನೊಂದು ಕೀ ಫ್ರೇಮ್ನ ಇಲ್ಲಿ ಆ್ಯಡ್ ಮಾಡೋದ. ಇಲ್ಲ ಏನು ಮಾಡೋದ ಅಂದರೆ ನನ್ನ ಕ್ಯಾರೆಕ್ಟರ್ ಸ್ಮಾಲ್ ಆಗ್ತಿರೋದು ಆ ಥರ ಮಾಡೋದ ಈಚೆ ಬಂದಾದ್ಮೇಲೆ. ಸೊ ಏನು ಮಾಡೋದ ಅಂದರೆ ಮೇನ್ ಕೀ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಂಡು ಮೇನ್ ಬ್ಯಾಕ್ಗ್ರೌಂಡ್ ವೈಟ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಕೀ ಫ್ರೇಮ್ನ ಫಸ್ಟ್ ಆಫ್ ಆಲ್ ಆ್ಯಡ್ ಮಾಡೋದ. ದೆನ್ ಆಫ್ಟರ್ ದ್ಯಾಟ್ ಸ್ವಲ್ಪ ಸ್ಲೈಡ್ ಮಾಡೋದ. ಲೈಕ್ ಅದು ಯೂಟ್ಯೂಬ್ ಲೋಗೋ ಔಟ್ಸೈಡ್ ಬರ್ತಿದ್ರೆ ಸ್ವಲ್ಪ ಬ್ಯಾಕ್ಗ್ರೌಂಡು ಶೇಕ್ ಆಗಬೇಕು ಆ ಥರ ಮಾಡೋದ. ಈಗ ನನ್ನ ಕ್ಯಾರೆಕ್ಟರ್ ಬಂದು ಸ್ವಲ್ಪ ಸ್ಮಾಲ್ ಮಾಡ್ಕೊಳ್ಳೋದ ಸೆಲೆಕ್ಟ್ ಮಾಡಾದ್ಮೇಲೆ. ಸೊ ಆಟೋಮೆಟಿಕ್ಕಾಗಿ ಅಲ್ಲೇ ಕೀ ಫ್ರೇಮ್ ಆ್ಯಡ್ ಆಗುತ್ತೆ. ಸೊ ಈಗ ಕರೆಕ್ಟ್ ಅಲ್ಲಿ ನಮ್ಮ ಯೂಟ್ಯೂಬ್ ಲೋಗೋನ ಸೆಲೆಕ್ಟ್ ಮಾಡಿಕೊಂಡು ಈಚೆ ಬರೋ ರೀತಿ ಸೆಲೆಕ್ಟ್ ಮಾಡೋದ ಕರೆಕ್ಟ್ ನನ್ನ ಬಾಡಿ ಮೇಲೆ. ಲೈಕ್ ಈ ಥರ ಆಟೋಮೆಟಿಕ್ ಅದೇ ಕೀ ಫ್ರೇಮಿಂಗ್ ಆ್ಯಡ್ ಆಗ್ತಾಯಿದೆ. ಇಲ್ಲಿ ನಾವು ಮ್ಯಾನ್ಯುವಲ್ ಆಗಿ ಏನು ಮಾಡ್ತಿಲ್ಲ. ಸೊ ನಿಮಗೆ ಫೈನಲ್ ಔಟ್ಪುಟ್ ತೋರಿಸ್ತೀನಿ. ಇನ್ ಬಿಟ್ವೀನ್ ಈ ಲೋಗೋ ಮೇಲೆ ಅದು ಕೀ ಫ್ರೇಮಿಂಗ್ ನಾವು ಆ್ಯಡ್ ಮಾಡಿದ್ವಲ್ಲ ಅಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ಇಲ್ಲಿ ಏಸ್ ಔಟ್ ಫೀಚರ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಬಿಟ್ವೀನ್. ಹಾಗೆ ಈ ಲೇಯರ್ಸ್ ಮೇಲೆ ಕೂಡ ಮಾಡೋದ. ನನ್ನ ಕ್ಯಾರೆಕ್ಟರ್ ಲೇಯರ್ ಇದೆಯಲ್ಲ ಇನ್ ಬಿಟ್ವೀನ್ ಬಂದ್ಬಿಟ್ಟು ಅಲ್ಲಿ ಕೂಡ ಸ್ವಲ್ಪ ಏಸ್ ಔಟ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಸ್ಮೂತ್ ಮಾಡೋದ ಆ್ಯನಿಮೇಷನ್ನ. ಸೊ ಫೈನಲ್ ಔಟ್ಪುಟ್ ಈಗ ತೋರಿಸ್ತೀನಿ ನೋಡಿ. ನನ್ನ ಕ್ಯಾರೆಕ್ಟರ್ ಇನ್ಸೈಡ್ ಆಯಿತು, ಬ್ಯಾಕ್ಗ್ರೌಂಡ್ ನೋಡಿ ಸ್ವಲ್ಪ ಇದಾಯಿತು. ಸೊ ಈ ಥರ. ಸೊ ಇದು ನಿಮಗೆ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ಥರ ಕ್ರಿಯೇಟ್ ಮಾಡ್ಬೋದು, ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡು.
ನೀವು ಹೇಗೆ ಮಾಡ್ತೀರಾ ಅಂದರೆ, ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಇದನ್ನು. ಈಸ್ ಔಟ್ನ ಸ್ವಲ್ಪ ನಾವು ಎಡಿಟ್ ಕೂಡ ಮಾಡ್ಬೋದು. ಲೈಕ್ ಆಪ್ಷನ್ ಹೆಂಗಿದೆ ಅದೇ ರೀತಿ ಮಾಡಬೇಕು ಅಂತ ಏನಿಲ್ಲ, ಅಲ್ಲಿ ಎಡಿಟ್ ಆಪ್ಷನ್ ಕೂಡ ಇದೆ. ನೀವು ಅಡ್ಜಸ್ಟ್ ಮಾಡ್ಕೋಬೋದು, ನಿಮಗೆ ಸ್ವಲ್ಪ ಫಾಸ್ಟಾಗಿ ಬೇಕಾ, ಇನ್ನು ಸ್ಮೂತ್ ಮಾಡಬೇಕಾ ಅಂತ. ಸೊ ಇದೆಲ್ಲ ಪ್ರೀಸೆಟ್ಸ್ ಇರುತ್ತೆ ನೋಡಿ. ನಾನು ಸ್ವಲ್ಪ ಎಡಿಟ್ ಮಾಡಿ ತೋರಿಸ್ತೀನಿ ಈಗ. ಸೊ ಇದೇ ಪರ್ಫೆಕ್ಟ್ ಆಗಿದೆ, ಆ ಪ್ರೀಸೆಟೇ ಪರ್ಫೆಕ್ಟ್ ಆಗಿದೆ. ನಿಮಗೆ ಬೇಕು ಅಂದರೆ ನೀವು ಎಡಿಟ್ ಮಾಡ್ಕೋಬೋದು. ಓಕೆ, ಫೈನಲ್ ಔಟ್ಪುಟ್ ನಿಮಗೆ ಈಗ ತೋರಿಸ್ತೀನಿ ನೋಡಿ. ನನ್ನ ಕ್ಯಾರೆಕ್ಟರ್ ಬಂತು, ಯೂಟ್ಯೂಬ್ ಲೋಗೋ ಬಂತು. ಯೂಟ್ಯೂಬ್ ಲೋಗೋ ಫ್ರೇಮಲ್ಲಿ ಬಂದ ತಕ್ಷಣ ನನ್ನ ಕ್ಯಾರೆಕ್ಟರ್ ಬಂದು ಸ್ಮಾಲ್ ಆಯಿತು. ಸೊ ಇದು ಬಂದು ಅಡ್ವಾನ್ಸ್ ಲೆವೆಲ್ ಕೀ ಫ್ರೇಮಿಂಗ್ ಗೈಸ್. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ನೊಂದು ಸರಿ ಇದನ್ನು ನೋಡಿ, ಕ್ಲಿಯರ್ ಆಗುತ್ತೆ. ಸ್ಟಿಲ್ ನಿಮ್ಗೆ ಏನಾದರೂ ಗೊತ್ತಾಗ್ತಿಲ್ಲ, ಡೌಟ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ, ಅದನ್ನು ನಾನು ರಿಪ್ಲೈ ಮಾಡ್ತೀನಿ, ರಿಸಾಲ್ವ್ ಮಾಡ್ತೀನಿ ಆ ಡೌಟ್ನ. ಸೊ ನೋಡ್ಬೋದು ಫೈನಲ್ ಔಟ್ಪುಟ್. ಸೊ ಈ ಥರ ಆ್ಯನಿಮೇಷನ್ ನೀವು ಎಜುಕೇಟೆಡ್ ವೀಡಿಯೋಸ್ ಇರುತ್ತಲ್ಲ ಅದರಲ್ಲಿ ನೋಡ್ತಿರ್ತೀರ, ಅಥವಾ ಬೇರೆ ಏನಾದರೂ ಎಜುಕೇಷನಲ್ ವೀಡಿಯೋಸನ್ನು ನೋಡಿರ್ತೀರ. ಸೊ ನೀವು ಸ್ವಲ್ಪ ಟ್ರೈ ಮಾಡಿ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು. ಸೊ ನೆಕ್ಸ್ಟ್ ಬಂದು ಈಗ ನಿಮಗೆ ಬಂಡಲ್ ಆ್ಯನಿಮೇಷನ್ ಒಂದು ಐಡಿಯಾ ಬರ್ತಾ ಇದೆ, ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ನೀವು ಒಂದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡಾದ್ಮೇಲೆ ನನ್ನ ಹತ್ರ ಒಂದು ಸುಮಾರು ಸ್ಪೈಡರ್ಮ್ಯಾನ್ ಫೋಟೋಸ್ ಇದೆ. ಸೊ ಅದನ್ನು ಇಂಪೋರ್ಟ್ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್ ಇದನ್ನ ಒಂದು ಸ್ಪೈಡರ್ಮ್ಯಾನ್ ಫೋಟೋ ಇದೆ, ಅದನ್ನು ಇಂಪೋರ್ಟ್ ಮಾಡಿಕೊಂಡೆ. ಸೊ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದ ಇಲ್ಲಿ ಸೈಡಲ್ಲಿ. ಓಕೆ, ಸೈಜ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದು ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ. ಸೊ ಒಂದು ಕೀ ಫ್ರೇಮ್ನ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಆ್ಯಡ್ ಮಾಡಾದ್ಮೇಲೆ ಸ್ಲೈಡ್ ಮಾಡಿಬಿಟ್ಟು ಆ ಫೋಟೋ ಸ್ಲೈಡ್ ಮಾಡಿಬಿಟ್ಟು ಅಲ್ಲೊಂದು ಕೀ ಫ್ರೇಮ್ನ ಆ್ಯಡ್ ಮಾಡಾದ್ಮೇಲೆ ಅಗೇನ್ ನೀವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹೋಗ್ಬಿಟ್ಟು ಜಸ್ಟ್ ಸೆಲೆಕ್ಟ್ ಮಾಡಿ ಆ ಲೇಯರ್ನ. ಸೆಲೆಕ್ಟ್ ಮಾಡಾದ್ಮೇಲೆ ಆ ಕೀ ಫ್ರೇಮಿಂಗ್ ಹೈಲೈಟ್ ಆಗುತ್ತೆ. ಆ ಫೋಟೋನ ನೀವು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಲೇಯರ್ ಔಟ್ಸೈಡೇ ತೊಗೊಂಡು ಹೋಗ್ಬಿಡಿ. ಸೊ ಅದಾದಮೇಲೆ ಈಗ ನೋಡಿ ಫ್ರೇಮಿಂಗ್ ಹೇಗೆ ಆಗುತ್ತೆ ಅಂತ. ಸೊ ಇನ್ ಬಿಟ್ವೀನ್ ಕೀ ಫ್ರೇಮ್ಸ್ ಮಧ್ಯದಲ್ಲಿ ಬಂದ್ಬಿಟ್ಟು ಅಲ್ಲಿ ಏಸ್ ಔಟ್ ಫೀಚರ್ ಇರುತ್ತೆ, ಏಸ್ ಔಟ್ ಆಪ್ಷನ್ ಇರುತ್ತೆ, ಅದನ್ನು ಅಪ್ಲೈ ಮಾಡಿ. ಸೊ ಈಗ ನೋಡಿ ಫೈನಲ್ ಔಟ್ಪುಟ್ ಯಾವ ಥರ ಬರುತ್ತೆ. ಸೊ ಒಂಥರ ಬಂಡಲ್ ಆ್ಯನಿಮೇಷನ್ ಥರ. ಸೊ ಇದೇ ರೀತಿ ನಿಮಗೆ ಒಂದು ಮಲ್ಟಿಪಲ್ ಸ್ಪೈಡರ್ಮ್ಯಾನ್ ಫೋಟೋಸ್ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಇನ್ನೊಂದು ಸರಿ ಈ ಥರ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಈ ಲೇಯರ್ನೇ ಡೂಪ್ಲಿಕೇಟ್ ಮಾಡಿಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇದನ್ನು. ಸೊ ಒಂದಾದಮೇಲೆ ಒಂದು ಫ್ರೇಮ್ ಔಟ್ಸೈಡಿಂದ ಒಳಗಡೆ ಫ್ರೇಮ್ ಔಟ್ಸೈಡಿಂದ ನಿಮಗೆ ಒಳಗಡೆ ಬರೋ ರೀತಿ ಸ್ವಲ್ಪ ಎಡಿಟ್ ಮಾಡಿ. ಒಂದು ಐಡಿಯಾ ಬಂತು, ಆ ಥರ ಮಾಡಿ ತೋರಿಸ್ತೀನಿ ಈಗ ನಿಮಗೆ. ನೋಡಿ ಒಂದೊಂದು ಬರ್ತಿರೋದು ಈ ಥರ ಮಾಡೋದ, ಒಂದು 3 ಫೋಟೋ ಮಾಡೋದ. ಸೊ ಏನು ಮಾಡಬೇಕು ಅಂದರೆ ಸೆಕೆಂಡ್ ಡೂಪ್ಲಿಕೇಟ್ ಲೇಯರ್ನ ನೀವು ಮಾಡಾದ್ಮೇಲೆ ಆ ಸೆಕೆಂಡ್ ಕೀ ಫ್ರೇಮ್ ಮೇಲೆ ಹೋಗ್ಬಿಟ್ಟು ನೀವು ಸ್ವಲ್ಪ ಅದನ್ನು ನೀವು ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಈಚೆಗೆ ತೊಗೊಳ್ಳಿ. ಸ್ವಲ್ಪ ಸೈಜ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ ಅದನ್ನ ಸೈಜ್ನ. ಓಕೆ, ಇಷ್ಟಿರಲಿ. ಸೊ ಇದನ್ನು ಮಾಡಾದ್ಮೇಲೆ ನೀವು ಓಕೆ ಪರ್ಫೆಕ್ಟ್ ಆಗಿದೆ. 3ನೇ ಲೇಯರಲ್ಲಿ ಹೋಗ್ಬಿಟ್ಟು ಆ ಸೆಕೆಂಡ್ ಕೀ ಫ್ರೇಮ್ ಮೇಲೆ ನಿಮ್ಮ ಲೇಯರ್ನ ತಗೊಂಡು ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಸ್ವಲ್ಪ ಸೈಜ್ನ ಅಡ್ಜಸ್ಟ್ ಮಾಡಿ. ಸೊ ಓಕೆ, ಫೈನಲ್ ನೋಡಿ 1 ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್. ಫಸ್ಟ್ ಲೇಯರ್ ಬಂದು ಲೈಕ್ ಅದು ಸ್ಮಾಲ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದ. ಓಕೆ, ಇಷ್ಟಿರಲಿ. ಓಕೆ, ಲಾಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಡಿಲೀಟ್ ಮಾಡಿ, ಅದನ್ನು ಅಡ್ಜಸ್ಟ್ ಮಾಡೋದ. ಸೊ ಇದನ್ನು ಇಲ್ಲೇ ಡಿಲೀಟ್ ಮಾಡಿ, ಇದನ್ನ ಡಿಲೀಟ್ ಮಾಡೋದ. ಸೊ ಈಗ ರೀಪ್ಲೇಸ್ ಮಾಡೋದ. ಈಗ ಸೆಕೆಂಡ್ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆ ಸೆಕೆಂಡ್ ಕೀ ಫ್ರೇಮಿಂಗ್ ಇತ್ತಲ್ಲ ಅಲ್ಲಿ ಲೇಯರ್ನ ತಗೊಂಡು ಹೋಗ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ರೀಪ್ಲೇಸ್ ಅಂತ ಆಪ್ಷನ್ ಇರುತ್ತೆ. ಸೊ ರೀಪ್ಲೇಸ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಕೆಂಡ್ ಫೋಟೋನ ಸೆಲೆಕ್ಟ್ ಮಾಡಿ. ನೋಡಿ ಆಟೋಮೆಟಿಕ್ಕಾಗಿ ರೀಪ್ಲೇಸ್ ಆಯಿತು. ಹಾಗೆ ಥರ್ಡ್ ಲೇಯರ್ ಕೂಡ ಅದನ್ನು ಅದೇ ರೀತಿ ಮಾಡಿ. ಇನ್ನೊಂದಿತ್ತು ಫೋಟೋ ಅಂತ ಸ್ಪೈಡರ್ಮ್ಯಾನ್ದು. ಓಕೆ, ಈಗ ನಿಮಗೆ ಫೈನಲ್ ಔಟ್ಪುಟ್ ತೋರಿಸ್ತೀನಿ ನೋಡಿ. ಸೊ ಇದನ್ನು ನಾವು ಬಂಡಲ್ ಆ್ಯನಿಮೇಷನ್ ಅಂತಲೂ ಹೇಳ್ಬೋದು.
ಲೈಕ್ ಒಂದೊಂದಾಗಿ ಫ್ರೇಮ್ ಔಟ್ಸೈಡಿಂದ ಇನ್ಸೈಡ್ ಬರ್ತಿರೋದು. ಸೊ ಇದನ್ನು ನಾವು ಹೇಗೆ ಮಾಡ್ತೀವಿ. ಸೊ ಗೈಸ್ ಓವರಾಲ್ ಆಗಿ ಇದಾಯಿತು ಬೇಸಿಕ್ ಟು ಅಡ್ವಾನ್ಸ್ ಕೀ ಫ್ರೇಮಿಂಗ್. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು. ಸೊ ಈ ವಿಡಿಯೋಯಿಂದ ನೀವು ಕೀ ಫ್ರೇಮಿಂಗ್ನ ಮಾಸ್ಟರ್ ಮಾಡಿದ್ದೀರಾ ಅಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟಲ್ಲಿ ಹೇಳ್ಬೋದು ನೀವು ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ. ಸೊ ಅದನ್ನು ಮಾಡೋಕ್ಕೆ ನಾನು ಕಂಪ್ಲೀಟ್ಲಿ 100% ಕೊಡ್ತೀನಿ ನನ್ನ ಕಡೆಯಿಂದ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಸಲ್ಲಿ.